ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನಾನು ಒಂದು ಸಿಂಪಲ್ ಆಗಿರೋ ಸ್ಯಾರಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೇ ಫಸ್ಟ್ ಟೈಮು ನೀವು ನನ್ನ ವಿಡಿಯೋನ ನೋಡ್ತಾ ಇರೋದು ಅಂತ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ನನ್ನ ಚಾನಲ್ ಹೆಸರು ಎವಿಕೆ ಹಾಬಿ ಐಡಿಯಾಸ್ ಅಂತ. ಬನ್ನಿ ಫ್ರೆಂಡ್ಸ್, ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಅದಕ್ಕೆ ಬೇಕಾಗಿರೋ ಐಟಮ್ಸು ಥರ ಒಂದು ಬ್ಲೌಸ್ ಪೀಸು. ನೋಡಿ, ಆ ಬ್ಲೌಸ್ ಪೀಸ್ನ ನಾನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಸರ್ಕಲಲ್ಲಿ ಮಾರ್ಕ್ ಹಾಕ್ಕೊಂಡು ನೋಡಿ, ಹೀಗೆ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬೀಡ್ಸು ಥರ ಕ್ಯಾಪು ಮತ್ತು ಸೂಜಿ ದಾರ ಮತ್ತು ಈ ಥರ ಬಾಲ್ ಚೈನು ಮತ್ತು ಗ್ಲೂ. ಹೀಗೆ ಸರ್ಕಲ್ ಆಗಿರೋ ಪೀಸ್ನ ತಗೊಂಡು ದೀಪದಲ್ಲಿ ಸುತ್ತಲೂ ಹೀಗೆ ಸುಟ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಅದು ಬಿಟ್ಕೊಂಡ್ಬಿಡತ್ತೆ. ಇದೇ ಥರ ಎಲ್ಲ ಪೀಸ್ನು ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ 4 ಪೀಸು ರೆಡಿಯಾಗಿದೆ. ನಂತರ ಇದನ್ನು ಹೀಗೆ ಸೆಂಟ್ರಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡಿ ಸೂಜಿದಲ್ಲಿ ಹೀಗೆ ಸ್ಟಿಚ್ ಹಾಕಬೇಕು. ನೋಡಿ, ನಂತರ ಹೀಗೆ ಇಲ್ಲಿ ಒಂದು ನಾಟ್ ಹಾಕ್ಕೊಂಬಿಡಿ. ನೋಡಿ, ಇಲ್ಲಿ ಓಪನ್ ಇರತ್ತಲ್ಲ, ಆ ಸೈಡಲ್ಲಿ ನಾನು ಸ್ಟಿಚ್ ಹಾಕಿದ್ದೀನಿ. ನಂತರ ಈ ದಾರನ ಕಟ್ ಮಾಡಿಬಿಟ್ಟು ಹೀಗೆ ಇದನ್ನು ಉಲ್ಟಾ ಮಾಡಬೇಕು. ಕರೆಕ್ಟಾಗಿ ಶೇಪ್ ಬಂದಿಲ್ಲ ಅಂತಂದರೆ ಹೀಗೆ ಒಂದು ಕಡ್ಡಿನ ತಗೊಂಡು ಹೀಗೆ ಉಲ್ಟಾ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಬರಬೇಕು. ಇದೇ ಥರ ಉಳಿದಿರೋ ಎಲ್ಲ ಪೀಸ್ನು ರೆಡಿ ಮಾಡ್ಕೋಬೇಕು. ಹೀಗೆ ನೋಡಿ ಫ್ರೆಂಡ್ಸ್, ರೆಡಿ ಆದಮೇಲೆ ಹೀಗೆ ಕಾಣಿಸುತ್ತೆ. ನಂತರ ಇದಕ್ಕೆ ನಾನು ಸುತ್ತಲೂ ಹೀಗೆ ಗ್ಲೂ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ನೋಡಿ ಹೀಗೆ ಬಾಲ್ ಚೈನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಹೀಗೆ ನೋಡಿ ಫ್ರೆಂಡ್ಸ್, ಬಾಲ್ ಚೈನ್ ಸ್ಟಿಕ್ ಮಾಡಿ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬೆಲ್ ಶೇಪಲ್ಲಿ ರೆಡಿಯಾಗಿದೆ. ಇದನ್ನು ಒಂದು 10 ರಿಂದ 15 ನಿಮಿಷ ಡ್ರೈ ಆಗೋಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಂದು ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಸೆಂಟ್ರಲ್ಲಿ ಹೀಗೆ ಸೂಜಿನ ದಾರ ಹಾಕಿ ಫಸ್ಟು ಈ ರೀತಿ ಕ್ಯಾಪ್ನ ಹಾಕ್ತಾ ಇದ್ದೀನಿ. ಹೀಗೆ ನಂತರ ಒಂದು ಥರ ಕ್ರೀಮ್ ಕಲರ್ ಪರ್ಲ್ನ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕಾಣಿಸುತ್ತೆ. ನಂತರ ಹೀಗೆ ನೋಡಿ, ನಾನು ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಸ್ಯಾರಿಗೆ ಈ ರೀತಿಯಾಗಿ ಕುಚ್ಚನ್ನ ಹಾಕ್ಕೋಬಹುದು. ನೋಡಿ, ಈ ರೀತಿ ಬರುತ್ತೆ. ಹೀಗೆ ನಂತರ ಹೀಗೆ ತಗೊಂಡು ಮತ್ತೆ ಈ ಬೀಡ್ ಒಳಗಡೆ ಹಾಕಿ ಮತ್ತೆ ಹೀಗೆ ಕ್ಯಾಪ್ ಒಳಗಡೆ ಹಾಕಬೇಕು. ನಂತರ ಇದು ಸ್ವಲ್ಪ ಟೈಟ್ ಆಗಿ ಬರುತ್ತೆ. ನಂತರ ನಾನು ಇಲ್ಲೇ ಒಂದು ಸಣ್ಣದಾಗಿ ಇದಕ್ಕೆ ನಾಟ್ ಹಾಕ್ತಾ ಇದ್ದೀನಿ. ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಸೆಂಟ್ರಲ್ಲಿ
ಹೀಗೆ ಸೂಜಿನ ಹೀಗೆ ತಗೊಂಡು ಮತ್ತೆ ಇದ್ರ ಮಧ್ಯೆ ಹೀಗೆ ಕ್ಯಾಪ್ ಹಾಕ್ತಾ ಇದ್ದೀನಿ. ನಂತರ ಪರ್ಲು ಹೀಗೆ ಕಾಣಿಸುತ್ತೆ. ನಂತರ ಹೀಗೆ ಅಂದರೆ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ತಾ ಇದ್ದೀನಿ ನಾನು. ಎಲ್ಲ ಕುಚ್ಚು ಒಂದೇ ಸೈಜ್ಗೆ ಹೀಗೆ ಬರಬೇಕು ನೋಡಿ. ಹೀಗಾದ್ಮೇಲೆ ಬೀಡ್ಸು ಮತ್ತೆ ಕ್ಯಾಪ್ ಒಳಗಡೆಯಿಂದ ಹೀಗೆ ತೆಗೆದು ನಾನು ಇಲ್ಲಿ ನಾಟ್ ಹಾಕ್ತಾ ಇದ್ದೀನಿ. ನಂತರ ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡಿಬಿಡ್ಬೇಕು. ನೋಡಿ ಹೀಗೆ ಕಾಣಿಸುತ್ತೆ. ಇದೇ ಥರ ಇನ್ನು ಉಳಿದ 3 ಕುಚ್ಚನ್ನು ಹಾಕಬೇಕು. ನೋಡಿ ಫ್ರೆಂಡ್ಸ್, ಕುಚ್ಚು ಹಾಕಿ ರೆಡಿಯಾಗಿದೆ. ನೋಡಿದ್ರಲ್ವಾ ಫ್ಯಾಬ್ರಿಕ್ ಕುಚ್ಚನ್ನ ಹೇಗೆ ಈಸಿಯಾಗಿ ಹಾಕ್ಬೋದು ಅಂತ. ನೀವು ಎಲ್ಲ ಈ ವಿಡಿಯೋನ ನೋಡಿ ಟ್ರೈ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲ ಶೇರ್ ಮಾಡಿ. ಹಾಗೂ ಈ ವಿಡಿಯೋನ ನೋಡ್ತಾ ಲೈಕ್ ಮಾಡೋದಕ್ಕೆ ಮತ್ತು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ನನ್ನ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.